ಉಪ್ಪು ತಿಂದವರು ನೀರು ಕುಡಿಲೇಬೇಕು ಹೀಗಂತ ಹೇಳಿರೋರು ನಟಿ ನಿರ್ಮಾಪಕಿ ಪ್ರಿಯಾ ಹಾಸನ್. ಟಿವಿ9 ಜೊತೆ ಮಾತನಾಡಿದಂಥ ನಟಿ ನಿರ್ಮಾಪಕಿ ಪ್ರಿಯಾ ಹಾಸನ್ ಇಡೀ ಸಮಾಜಕ್ಕೆ ಒಳ್ಳೆ ಸಂದೇಶ ಸಿಕ್ಕಂತಾಗಿದೆ. ಪವಿತ್ರ ಗೌಡಗೆ ಮೆಸೇಜ್ ಬಂದರೆ ಅದನ್ನು ಕ್ರಮ ಕೈಗೊಳ್ಳಬೇಕಿತ್ತು, ಕಾನೂನಿನ ಮೂಲಕ ಕ್ರಮ ಕೈಗೊಳ್ಳಬೇಕಿತ್ತು. ಅದು ಬಿಟ್ಟು ಈ ರೀತಿಯಾಗಿ ಮಾಡಿರುವಂಥದ್ದು ತಪ್ಪು ಅಂತ ಟಿವಿ9 ಜೊತೆಗೆ ಮಾತನಾಡಿದಂಥ ಪ್ರಿಯಾ ಹಾಸನ್ ಹೇಳಿದ್ದಾರೆ. ನಾವು ಪ್ರತಿನಿಧಿ ಮಂಗಳ ಅವರನ್ನ ಮಾತನಾಡಿಸಿದ್ದಾರೆ, ಬನ್ನಿ ನೋಡೋಣ. ನಟಿ ನಿರ್ದೇಶಕಿ ನಿರ್ಮಾಪಕಿ ಪ್ರಿಯಾ ಹಾಸನ್ ಅವರು ಈಗ ನಮ್ಮ ಜೊತೆ ಇದ್ದಾರೆ. ಸೊ ಅವ್ರನ್ನ ಮಾತನಾಡ್ಸೋಣ. ಮೇಡಮ್, ನಟ ದರ್ಶನ್ ಅವರು ಮತ್ತೆ ಅರೆಸ್ಟ್ ಆಗಿರೋವಂಥದ್ದು ಏನು ಹೇಳ್ತೀರಿ ಇದ್ರ ಬಗ್ಗೆ ಅಂತ? ಕೆಲವೊಂದು ಸಮಯ ಸಂದರ್ಭ ಅವರು ತಪ್ಪು ಮಾಡಿರೋದು ನಿಜ ಆಗಿದೆ, ಅದು ಪ್ರೂವ್ ಆಗಿದೆ. ತಪ್ಪು ಮಾಡಿದ್ಮೇಲೆ ಶಿಕ್ಷೆ ಅನುಭವಿಸ್ಲೇಬೇಕು. ಅದು ಗಾದೆ ಹೇಳ್ತಾರಲ್ಲ, ಉಪ್ಪು ತಿಂದ ಮೇಲೆ ನೀರು ಕುಡಿಲೇಬೇಕಂತ. ಸೊ ಹಾಗಾಗಿ ಕಾನೂನನ್ನು ನಾವು ಯಾರೂ ಕೈಗೆ ತಗೊಳಕ್ಕಾಗಲ್ಲ. ಕಾನೂನು ಏನು ಹೇಳುತ್ತೆ ಅದಕ್ಕೆ ನಾವೆಲ್ಲರೂ ತಲೆ ಬಾಗಲೇಬೇಕು. ಇಲ್ಲಾಂದರೆ ನಮ್ಮ ಸಮಾಜಕ್ಕೆ ನಾವೇನು ಮೆಸೇಜ್ ಹೇಳ್ದಂಗೆ ಆಗುತ್ತೆ ಹೇಳಿ. ನಮ್ಮ ಸಮಾಜದಲ್ಲಿ ಕಾನೂನು ಬಗ್ಗೆ ಒಂದು ಭಯನೇ ಹೋಗ್ಬಿಡುತ್ತೆ. ಒಂದು ಶಿಕ್ಷಣ ಅವರು ಅನುಭವಿಸಿ ಒಂದು ಒಳ್ಳೆ ದರ್ಶನಾಗಿ ಹೊರಗೆ ಬಂದು ಅವ್ರ ಜೀವನನ ಸ್ಟಾರ್ಟ್ ಮಾಡಲಿ ಅಂತ ನಾನು ಆಶಿಸ್ತೀನಿ. ಯೋಚನೆ ಮಾಡಿ ಅವರು ಡಿಸಿಷನ್ ತಗೋಬೇಕಿತ್ತು. ಅವ್ರ ಬಗ್ಗೆ ಎಷ್ಟು ಅಭಿಮಾನಿಗಳು ಎಷ್ಟು ಆಸೆ ಇಟ್ಕೊಂಡಿದ್ದಾರೆ, ಎಂತೆಂಥ ಅಭಿಮಾನಿಗಳಿದ್ದಾರೆ ಅವರಿಗೆ. ನಿಜವಾಗ್ಲೂ ನಾನು ಹೇಳೋದು ಅದನ್ನೇ, ಸಿನಿಮಾ ಥರ ನೋಡಿ. ದರ್ಶನ್ ಇದ್ರಲ್ಲಿ ಫೈಟ್ ಮಾಡಿದ್ರು, ದರ್ಶನ್ ಇವ್ರಿಗೆ ಕೊಚ್ಚಾಕಿದ್ರು ವಿಲನ್ಗಳನ್ನ ಅಂದ್ಬಿಟ್ಟು ನೀವು ಆ ಥರ ಆದರೆ ನಿಮ್ಮ ಮನೆಯವ್ರು ಏನು ಮಾಡ್ತಾರೆ? ಇವತ್ತು ದರ್ಶನ್ ಅವ್ರ ಪ್ರಾಬ್ಲಮ್ ಆಗಿದ್ದಕ್ಕೆ ಯಾರೂ ಬರಲಿಲ್ಲ. ಅವ್ರ ಹೆಂಡತಿ ನಿಂತ್ಕೊಂಡು, ಅವ್ರ ಹೆಂಡತಿ ಇಷ್ಟು ದೇವಸ್ಥಾನಗಳಾಗಲಿ ಇಷ್ಟು ಸಪೋರ್ಟಿವ್ ಆಗಿ ಅವ್ರನ್ನ ಜಾಮೀನು ಮಾಡೋಕ್ಕಾಗಲಿ ಎಲ್ಲ ಸಪೋರ್ಟ್ ಮಾಡಿದ್ರು. ಹತ್ರದವ್ರು, ಅವ್ರು ಸುತ್ತ ಇರೋವಂಥ ಜನ. ಅವ್ರಿಗೆ ನಾವು ಫಸ್ಟು ಹೀರೋ ಆಗಬೇಕು, ಅವ್ರಿಗೆ ನಾವು ಫಸ್ಟು ಒಳ್ಳೆ ನಡವಳಿಕೆಯಿಂದ ಇರಬೇಕು. ನಾನು ದರ್ಶನ್ ಫ್ಯಾನ್ಸ್ ಕೇಳೋದು ಇಷ್ಟೇ. ಬೇರೆಯವ್ರಿಗೆ ಬ್ಯಾಡ್ ಮೆಸೇಜಸ್ ಮಾಡ್ತಾಯಿದ್ರು. ಇವಾಗ ರಮ್ಯಾ ಅವ್ರು ಸಹ ಮಾತಾಡಿದ್ರು, ಅದ್ರ ಬಗ್ಗೆ ನಾನು ನಿಜವಾಗ್ಲೂ ಹೆಮ್ಮೆ ಅನಿಸುತ್ತೆ ಅವ್ರ ಬಗ್ಗೆ. ಪವಿತ್ರ ಅವ್ರ ಬಗ್ಗೆ ಬ್ಯಾಡ್ ಮೆಸೇಜ್ ಮಾಡಿದ್ದಕ್ಕೆ ದರ್ಶನ್ ಅವ್ರು ಈ ಡಿಸಿಷನ್ ತಗೊಂಡು ಈ ಮಟ್ಟದ ಲೆವೆಲ್ಗೆ ಕ್ಲಾಶ್ ಆಗೋಯ್ತದು. ಆವಾಗ ಅವರು ದರ್ಶನ್ ಅವ್ರ ಅಭಿಮಾನಿಗಳ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಅವ್ರ ಮನೆಯವ್ರ ಬಗ್ಗೆನೂ ಯೋಚನೆ ಮಾಡಲಿಲ್ಲ, ಯಾರ ಬಗ್ಗೆನೂ ಅವ್ರು ಯೋಚನೆ ಮಾಡಲಿಲ್ಲ. ಬರೀ ಅವ್ರಿಗೆ ಕಣ್ಣಿಗೆ ಕಾಣಿಸ್ತಾ ಇದ್ದಿದ್ದು ಆ ತಪ್ಪು ಮಾತ್ರ ಕಾಣಿಸ್ತಾ ಇತ್ತು. ಅದನ್ನು ಅವ್ರು ಬೇರೆ ರೀತಿನೇ ಟ್ಯಾಕಲ್ ಮಾಡ್ಬೋದಿತ್ತು. ಅವರಿರೋ ಅಂಥ ಒಂದು ಸ್ಟೇಟಸ್ಗೆ ಅವರು ತಪ್ಪು ಮಾಡಿದ್ರು. ಆ ತಪ್ಪಿಗೆ ಇವತ್ತು ಶಿಕ್ಷೆ ಆಗಬೇಕು. ಹಂಗಂತ ಮನುಷ್ಯ ಕೆಟ್ಟವರು ಅಂತ ನಾನು ಹೇಳ್ತಾ ಇಲ್ಲ. ಈಸ್ ಅ ಗುಡ್ ಹ್ಯೂಮನ್ ಬೀಯಿಂಗ್. ಒಂದು ಸಮಯ ಸಂದರ್ಭ ಸುತ್ತ ಇರೋ ಜನ ಅವ್ರ ಕೈಲಿ ಆ ಥರ ಮಾಡಿಸಿದ್ದಾರೆ. ಅವರ ಮಗ ಇದ್ದಾನೆ, ಮಗನಿಗೆ ಒಂದು ಒಳ್ಳೆ ಹೀರೋ ಆಗಲಿ ಅವರು. ಯಾಕಂದರೆ ಮಕ್ಕಳಿಗೆ ಯಾವಾಗ್ಲೂ ತಂದೆನೇ ಫಸ್ಟ್ ಹೀರೋ ಆಗ್ತಾರೆ. ಅವನ ಭವಿಷ್ಯ ನೋಡಲಿ ಅವರು, ಅದು ತುಂಬ ಮುಖ್ಯ ಆಗುತ್ತೆ. ಇದ್ರೆ ನೆಮ್ಮದಿಯಾಗಿರ್ಬೇಕು ಅನ್ನೋದು ಅವರು ಹೆಂಡತಿನ ಬೈಯೋವಾಗ ಯೂಸ್ ಮಾಡೋ ಒಂದು ಪದ. ಈಗ ಸಿನಿಮಾ ತಂಡ ಕೂಡ ಅದನ್ನೇ ಹಾಡ್ ಮಾಡಿದೆ ಅದೇ ಲೈನ್ನಲ್ಲಿ. ಸೊ ಅದೆಷ್ಟು ಸರಿ ಅಂತ ಅನ್ಸುತ್ತೆ? ಯಾಕೆ ಅವರು ಒಂದು ಪರ್ಸ್ನಲ್ ಲೈಫ್ನ ಮೀಡಿಯಾಗಾಗಲಿ ಸಾಂಗ್ಗಾಗಲಿ ಇದನ್ನೆಲ್ಲ ಸಿನಿಮಾಗಳಿಗೆ ಯೂಸ್ ಮಾಡ್ಕೊಳ್ಳೋದು ನನ್ನ ಪ್ರಕಾರ ನನಗದು ತಪ್ಪು ಅನಿಸುತ್ತೆ. ಅವ್ರ ವೈಯಕ್ತಿಕ ಅವ್ರು ಏನಾರು ಇರ್ಬೋದು, ಸಿನಿಮಾಗೆ ಸಾಂಗ್ಗೆ ಇದಕ್ಕೆಲ್ಲ ಅವ್ರ ವೈಯಕ್ತಿಕ ಜೀವನವನ್ನು ತರೋದು ನನಗೆ ಇಷ್ಟ ಆಗಿಲ್ಲ. ಅದು ನನ್ನ ಅನಿಸಿಕೆ, ತುಂಬ ತಪ್ಪು ಅದು. ಸೊ ನೋಡಿದ್ರಲ್ಲ, ಇದಿಷ್ಟು ನಟಿ ನಿರ್ದೇಶಕ ನಿರ್ಮಾಪಕಿ ಪ್ರಿಯಾ ಹಾಸನ್ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಬಾಲಾಜಿ ಜೊತೆ ಮಂಗಳ ರಾಜಗೋಪಾಲ್, ಟಿವಿ9 ಬೆಂಗಳೂರು.